ಅಮ್ಮ, ನಂದು ನನ್ನ ಗಂಡಂದು ಡೈವರ್ಸ್ ಎಲ್ಲ ಫೈನಲ್ ಆಗಿ ಲೆಟ್ರ್ ಬಂದೈತೆ ಕಣಮ್ಮ. ಎಲ್ಲ ಕೋರ್ಟ್ದೆಲ್ಲ ತೀರ್ಮಾನ ಆಗೈತೆ. ಲೆಟರ್ ಒಂದು ಅವನು ಕೊಟ್ಬಿಟ್ಟು ಇನ್ನ ಮುಗೀತು. ನಂದು ನಿಂದು ಸಂಬಂಧ ಇನ್ನ ನನಗೂ ನಿಂಗೂ ಇನ್ನು ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬೇಕು ಕಣಮ್ಮ. ಇನ್ನು ಫೋನ್ ಮಾಡ್ಬಿಟ್ಟು ಇನ್ನು ಕರೆದ್ಬಿಟ್ಟು ಲೆಟ್ರ್ ಕೊಟ್ಬಿಟ್ಟು ಫೈನಲ್ ಆಗಿ ಹೇಳ್ಬಿಡ್ತೀನಿ. ಇನ್ನು ನನಗೂ ನಿನಗೂ ಇನ್ನು ಯಾವ ಸಂಬಂಧನೂ ಇಲ್ಲ ಕಣಪ್ಪ. ನಿನ್ನ ಪಾಡು ನೀನಿರು, ನನ್ನ ಪಾಡು ನಾನಿರ್ತೀನಿ. ಇನ್ನು ಯಾವ ಸವಸನವೇ ಬೇಡ. ಇನ್ನು ನಾನು ನಿನ್ನ ಹೆಂಡ್ತಿ ಅಲ್ಲ, ನಿನ್ನ ಗಂಡ ಅಲ್ಲ ಅಂತ ಹೇಳ್ಬಿಟ್ಟು ಹಂಗೇನೆ ಕೈ ತೊಳ್ಕೊಂಡು ಸುಮ್ಮನೆ ಆಯ್ತೀನಿ ಕಣಮ್ಮ. ಇನ್ನು ನಮಗಿನ್ನು ಯಾಕೆ ಬೇಕಮ್ಮ ಸವಸ? ಕರೆದ್ಬಿಟ್ಟು ಫೋನ್ ಮಾಡ್ಬಿಟ್ಟು ಹಂಗೆ ಅಂದ್ಬಿಡ್ಲಾ? ಸದ್ಯ ಆ ಪೀಡೆ ತೊಲಗ್ತಲ್ಲ ಅನ್ನೋದೇ ನನಗೆ ಸಮಾಧಾನ. ಗಂಡನಂತೆ ಗಂಡ ದಾಂಡ್ಪಿಂಡ್ ನನ್ನ ಮಗ ನೋಡೆ ಕೊಟ್ಬಿಟ್ಟತ್ತಾಗ ಕೈ ತೊಳ್ಕೊಂಡು ಸುಮ್ಮನಾಗು. ನಾನಂತೂ ಅವನಿದ್ರೆ ಮನೆಯಾಗೂ ಇರಾಕಿಲ್ಲ. ನೀಗೇನು ತೌಲತ್ ನನ್ನ ಮಗ ಅವನು. ಹೇಳು ಡೈರೆಕ್ಟಾಗಿ, ಇನ್ನು ಮ್ಯಾಲೆ ಡೈವರ್ಸ್ ಆಗೋಗ್ಬಿಟ್ಟೈತಪ್ಪ. ಇನ್ನು ಎಂಟಿ ಅಂತ ಅನ್ಕೊಂಡು ಫೋನ್ ಹಾಕೋದಾಗ್ಲಿ, ಮಂತಕ್ಕೆ ಬರೋದಾಗ್ಲಿ, ಕೆಲ್ ಕಿಸ್ಸೋದಾಗ್ಲಿ ಇವೆಲ್ಲ ಮಾಡಬೇಡ. ನೀನು ಯಾವಳ ಜೊತೆ ನನ್ನ ಬಿದ್ದು ಸಾಯಿ, ನನಗೂ ನಿಂಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಮಗಳೇ ಕೊಟ್ಬಿಡು. ಜೀವನದಾಗ ಇದ್ರೆ ಒಂದೇ ಜೀವನ ಇರೋದು ಮಗಳೇ, ನೆಮ್ಮದಿಯಾಗಿರ್ಬೇಕು. ಅಂತನ ಜೊತೆ ಇದು ನಿನಗೆ ಏನು ಪ್ರಯೋಜನ ಇಲ್ಲ. ಯಾವಳ ಜೊತೆ ನೀವು ಹೋಗಿ ಏನಾರ ಮಾಡ್ಕೊಂಡು ಸಾಯ್ಲಿ. ನಮ್ಗೇನಾಗಬೇಕು ಹೇಳು ಫೋನ್ ಹಾಕ್ಬಿಟ್ಟು. ಲೋಪ ನನ್ನ ಮಗನಿಗೆ ಜೀವನಾಂಶ ಕೊಡಕ್ಕೆ ಅವನಿಗೆ ಜೀವನ ಇಲ್ಲ, ಇನ್ನು ಅಂಶ ಎಲ್ಲಿ ಕೊಡ್ತಾನೆ ನಮಗೆ? ಇನ್ನು ಅವ್ನ ಜೀವನಾಂಶ ಕಟ್ಕೊಂಡು ನಮ್ಗೇನಾಗಬೇಕು? ನಾವೇ ಕೊಡ್ಬೇಕಾಯ್ತದ ಬಡ್ಡಿ ನನ್ನ ಮಗಂಗೆ ಅಷ್ಟೇ. ಸರಿ, ಫೋನ್ ಹಾಕ್ಬಿಟ್ಟು ಕರ್ಸಿ ಹೇಳಿ ಇನ್ನು ಬರ್ಬೇಡ ಮಂತಕ್ಕೆ, ಇನ್ನು ನನಗೂ ನಿನಗೂ ಮುಗೀತು ಅಂತ ಹೇಳ್ಬಿಟ್ಟು ಹೇಳ್ಬಿಡಮ್ಮ ಆತ. ಸರಿ ಕಣಮ್ಮ, ಹೇಳ್ತೀನಿ. ಹಲೋ ಹಲೋ, ನಾನು ಆಶಾ ಮಾತಾಡ್ತಿರೋದು. ಗೊತ್ತಾಯ್ತು, ಹೇಳು. ಏನು ಫೋನ್ ಮಾಡಿದ್ದು? ಸ್ವಲ್ಪ ಮನೆ ಹತ್ರ ಬಾ, ಮಾತಾಡ್ಬೇಕಿತ್ತು. ಮಾತಾಡ್ಬೇಕಿತ್ತ? ಇನ್ ಮಾತಾಡಕ್ಕೆ ಏನೈತಿ ಅಂತ ಹೇಳ್ಬಿಟ್ಟು ಮಾತಾಡ್ಬೇಕು. ಇನ್ ಮಾತಾಡಕ್ಕೆ ಏನೂ ಇಲ್ಲ. ನೀನು ನನ್ನ ಬೇಡ್ಕೊಳಕ್ಕೆ ಅಂತ ನೀನು ಕರಿತಿದ್ಯಾ ನನಗೆ ಗೊತ್ತು. ನೋಡು, ನಾನೊಂದು ಕಿತ್ತ ಫಿಕ್ಸ್ ಆಗೋಗ್ಬಿಟ್ರೆ ಮುಗ್ದೋಯ್ತು. ನಾನು ಏನು ಹೇಳಿದ್ದು? ಮನೆ ಹತ್ರ ಬಾ ಮಾತಾಡ್ಬೇಕು ಅಂತ ಅಷ್ಟೇ ಹೇಳಿದ್ದು. ನೀನು ಏನಾರ ಮಾಡ್ಕೊಂಡು ಪಿಕ್ಸನ ಆಗು ಅದೆಲ್ಲ ನನಗೆ ಹಾಕ್ಬೇಕು. ಮನೆ ಹತ್ರ ಬಾ. ಸರಿ. ನನ್ನ ಬೇಡ್ಕೊಳಕ್ಕೆ ಅಂತ ಕರಿತಾವಳೆ ಅಂತ ಅನ್ನಿಸ್ತೈತೆ. ಗೊತ್ತಲ್ಲ, ಬೇಡ್ಕೊಳಕ್ಕೆ ಅಮ್ಮ ತಾಯಿ ಅನ್ನಂಗೆ ನನ್ನ ಹತ್ರ ಭಿಕ್ಷೆ ಎತ್ತದು. ನನಗೆ ಗೊತ್ತಿಲ್ವಾ? ನೋಡು, ಕಂಬ್ಲಿನ ಬಿಟ್ಬಿಡು, ಕಂಬ್ಲಿ ಸವಸಕ್ಕೆ ಹೋಗ್ಬೇಡ, ನಾನು ನೀನು ಸಂದಾಕಿರನ ಈ ಡೈವರ್ಸ್ ಎಲ್ಲನೂ ಪಕ್ಕಕ್ಕೆ ಇಟ್ಬಿಡು ಅಂತ ಹೇಳ್ಬಿಟ್ಟು ಏನೋ ಒಂದು ಬಿಲ್ಡಪ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿರ್ಬೇಕು. ಹೌದಲ್ವಾ? ಏನು ಹೇಳೋಣ, ಕಂಬ್ಲಿನೇನಿಯ ಬೇಕು. ಇವಳ ಆಶೆ ಯಾರಿಗೆ ಬೇಕು? ಕಂಬ್ಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊತಾಳೆ. ರಾಹುಲ್, ಅಬ್ಬಾ ಕಂಬ್ಲಿ, ನೀನು ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ. ಬಂಗಾರದ ಗೊಂಬೆ ನನ್ನ ಮಾತು ಕೇಳಮ್ಮ, ನುವಿಗೆ ಸೂಜಿ ಮತ್ತು ಹಳ್ಳಿ ಆಡಮ್ಮ. ಒಂಥರ ನಾಚಿಕೆ ಆಯ್ತದೆ ನೀವು ಹಿಂಗೆಲ್ಲ ಹಾಡು ಹೇಳ್ತಾ ಇದ್ರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಂಬ್ಲಿ. ನಿನಗೇನೋ ಒಂದು ಖುಷಿ ವಿಚಾರ ಹೇಳ್ಬೇಕು ಅಂತ ಅನ್ಕೊಂಡೆ. ಒಂದು 5 ನಿಮಿಷ ಕೆಲಸ ಐತೆ, ಹಿಂಗೆ ಹೋಗ್ಬಿಟ್ಟು ಹಂಗೆ ಬಂದ್ಬಿಡ್ತೀನಿ. ನಿಂಗೊಂದು ಒಳ್ಳೆ ಖುಷಿ ವಿಷಯನ ಹೇಳ್ತೀನಿ. ನಾನು ನಿಮ್ಗೇನೋ ಒಂದು ವಿಷಯ ಹೇಳೋಣ ಅಂತ ನಿಮಗೆ ಬಂದೆ. ಅಯ್ಯೋ, ನಾನು ನಿಂಗೊಂದು ವಿಷಯ ಹೇಳ್ಬೇಕು. ನೀನು ನೋಡ್ತಾ ಇದ್ರೆ ಬಂಗಾರದ ಗೊಂಬೆ ನನ್ನ ದೇವಿ ನೀನಮ್ಮ, ಊರೆಲ್ಲ ಹೊತ್ತು ಮೆರೆಸೋ ತೇರು ನಾನಮ್ಮ. ಅಯ್ಯೋ ಕಂಬ್ಲಿ, ಕಂಬ್ಲಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ಇಷ್ಟು ದಿನ ಚೂಡಿದಾರ ಹಾಕೊಂಡಾಗ ಸುಮಾರಾಗಿ ಹಂಗೆ ಕಾಣಿಸ್ತಾ ಇದ್ದೆ. ಆದರೆ ಇವಾಗ ನೀನು ಹೆಂಗೆ ಕಾಣಿಸ್ತಿದ್ಯಾ ಅಂತಂದರೆ ದಂತದ ಗೊಂಬೆ ಕಂಡಂಗೆ ಕಾಣಿಸ್ತಾ ಇದೆಯಾ. ಹಬ್ಬ, ನನಗಂತೂ 2 ಕಣ್ಣು ಸಾಲದು. ನೋಡು, ನೀನು ಎಷ್ಟು ಆಸೆ ಪಡ್ತಾ ಇದ್ದೋ ಆ ದಿನ ಇವತ್ತು ಬಂದೇ ಬಿಟ್ಟೈತೆ. ನೋಡು, ಇರು, ಆ ಖುಷಿ ವಿಷಯನ ಹೋಗ್ಬಿಟ್ಟು ಬಂದೇ ನೀನಿಯ ಮಾತಾಡ್ತೀನಿ, ಸರಿನಾ? ಇರು, ಇಲ್ಲೇ ಇರ್ತೀಯಾ? ಒಂದು 10 ನಿಮಿಷ ಅಷ್ಟೇ ನೀನಿಯ, ಏನೋ ಇಂಪಾರ್ಟೆಂಟ್ ಕೆಲಸ ಐತೆ. 10 ನಿಮಿಷ ಹಿಂಗೆ ಹೋಗ್ಬಿಟ್ಟು ಬಂದು ನಿನ್ಗೆ ಆ ಖುಷಿ ವಿಚಾರ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಸರಿನಾ? ಪರವಾಗಿಲ್ಲ, ನೀವೆಲ್ಲ ಕೆಲಸ ಮುಗಿದ್ಮೇಲೆ ನೀ ಫೋನ್ ಹಾಕಿ ಬರ್ತೀನಿ. ನಾನು ನಿಮಗೆ ಖುಷಿ ವಿಷಯ ನೀ ಹೇಳ್ಬೇಕು. ಸರಿ ಆಯಿತು. ಈ ಆಶಾ ಹತ್ರ ಸುಮ್ಮನೆ ನೀನಿಯ ಡೈವರ್ಸ್ ಪೇಪರ್ದು ಹೆಂಗೋ ಬಂದಿರ್ಬೇಕು ಇಷ್ಟೊತ್ತಿಗೆ. ಎಲ್ಲ ಇಸ್ಕೊಬಿಟ್ಟು ಬಂದ್ಬಿಟ್ಟು ಕಂಬ್ಲಿಗೆ ಆ ಡೈವರ್ಸ್ ಪೇಪರ್ ತೋರಿಸ್ಬಿಟ್ರೆ ಕುಣ್ದಾಡ್ಬಿಡ್ತಾಳೆ ಕಂಬ್ಲಿ ಅಂತೂ. ಅಯ್ಯೋ, ಡೈವರ್ಸ್ ಅಂತ ಹೇಳ್ಬಿಟ್ಟು ಕಂಬ್ಲಿ ಖುಷಿ ಆಯ್ತದೆ. ಆಮೇಲೆ ಕಂಬ್ಲಿನೂ ನಾನು ಆರಾಮಾಗಿ ಸೆಟ್ಲ್ ಆಗ್ಬಿಡ್ಬೋದು. ಬೆಂಗ್ಳೂರಿಗೆ ಹೋಗ್ಬಿಟ್ಟು ಹೆಂಗೋ ಒಂದು ಜೀವನ ಇಬ್ಬರು ಕಟ್ಕೊಂಡು ಸೆಟ್ಲ್ ಆಗ್ಬಿಡೋಣ. ಇನ್ನು ಈ ಹಳ್ಳಿಗೆ ದೊಡ್ಡ ನಮಸ್ಕಾರ ಅಷ್ಟೇ. ಈ ಇದು ಸಾಕು, ಈ ಹಳ್ಳಿನೂ ಸಾಕು, ಹೊಂಟ್ಬಿಡೋಣ. ಈ ರಾಹುಲ್ಗೆ ನಂದು ಪಾಪಣ್ಣನ ಮದುವೆದು ಇಬ್ರದು ಹೇಳ್ಬಿಡ್ಬೇಕು. ನೀನು ಹಿಂಗೆ ಮದುವೆ ಆಗ್ತಾ ಇದ್ದೀನಪ್ಪ, ನೀನು ಹೆಂಡತಿ ಜೊತೆ ಚೆನ್ನಾಗೇ ಇದು ಬಿಡ ತಗೀನಿ ಯಾಕೆ ಅಂತ ಹೇಳ್ಬಿಟ್ಟು. ಯಾಕಂದರೆ ದುಡ್ಡು ಮುಖ್ಯ ಜೀವನದಾಗೆ. ನನಗೆ ಪಾಪಣ್ಣನ ಹತ್ರ ದುಡ್ಡು ಐತೆ, ಇವನಿಗೆ ಆಶೆ ಹತ್ರ ದುಡ್ಡು ಐತೆ. ಇವನ ಆಶೆ ಜೊತೆ ಚೆನ್ನಾಗಿರಲಿ, ನಾನು ಪಾಪಣ್ಣನ ಜೊತೆ ಚೆನ್ನಾಗಿರ್ತೀನಿ. ಇಲ್ಲ ಅಂತಂದರೆ ನಾನು ಇವನು ಭಿಕ್ಷೆ ಎತ್ತಬೇಕಾಯ್ತದೆ. ಈ ರಾಹುಲ್ನ ಮದುವೆ ಮಾಡ್ಕೊಂಡ್ರೆ ನಮಗಿನ್ನೇನು ಸಿಗ್ತತೆ? ಏನೂ ಸಿಗಲ್ಲ. ಅದೇನೇನೇ ಪಾಪಣ್ಣನ ಮದುವೆ ಮಾಡ್ಕೊಂಡ್ರೆ ಎಲ್ಲ ಸಿಗ್ತತೆ. ಇವನಿಗೂ ಅಷ್ಟೇ, ಆಶನ್ ಜೊತೆ ಇದ್ದರೆ ಎಲ್ಲನೂ ಸಿಗ್ತತೆ. ಇವನಿಗೆ ಆಮೇಲೆ ಫೋನ್ ಮಾಡ್ತಾನಲ್ಲ, ಕರೆದ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಅಮ್ಮನ ಹತ್ರ ಹೋಗ್ಬಿಟ್ಟು ದೃಷ್ಟಿ ತೆಗೆಸ್ಕೋಬೇಕಪ್ಪ ನಾನಂತೂ. ಅದೆಷ್ಟು ಜನ ನನ್ನ ಮ್ಯಾಲ್ ಕಣ್ಣು ಹಾಕ್ಬಿಟ್ಟವ್ರು. ಎಲ್ಲರೂ ಕಂಬ್ಲಿ ನೀನು ನೋಡಕ್ಕೆ ಸಂದಾಕಿದ್ಯಾ. ಯಪ್ಪ, ಕೇಳಿ 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 ನನಗೆ ನೀವು ಒಂದು ಥರ ಆಗೋಗ್ಬಿಟ್ಟೈತೆ. ಎಷ್ಟು ಚೆನ್ನಾಗಿ ಉಟ್ಬಿಟ್ಟಿದ್ದೀನಪ್ಪ ನಾನಂತೂ ಅಂತ ಹೇಳ್ಬಿಟ್ಟು. ಅಯ್ಯೋ ದೇವ್ರ, ನಾನು ಹಿಂದೆ ಇಬ್ಬರ ಬೀಳೋದು. ಸರಿ ಇರು, ಹೋಗೋಣ. ಇನ್ನೊಂದು ರೌಂಡ್ ಊರೆಲ್ಲ ಓಡಾಡ್ಕೊಂಬಿಟ್ಟು ಬರೋಣ. ಏನಕ್ಕೆ ನಾನು ಕರ್ಸಿದ್ದು? ನಂಗೆ ಟೈಮ್ ಇಲ್ಲ ಅಂದ್ರೂ ಕರ್ಸ್ಕೊಂಡು ಈಗೇನು ಕೋರ್ಟಾಗೆಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ನಡೆದೈತಲ್ಲ, ಇನ್ನೇನಕ್ಕೆ ನಾನು ಕರ್ಸಿದ್ದು? ಹೋ,
ಕಂಬ್ಲಿನ ಬಿಟ್ಬಿಡು, ನನಗೆ ನೀನು ಬಿಟ್ಟಿರೋಕ್ಕಾಯ್ತಾ ಇಲ್ಲ, ನೀನಂದ್ರೆ ನನಗೆ ಪ್ರಾಣ, ನೀನು ಬಿಟ್ಬಿಟ್ಟು ನನಗೊಂದು ಕ್ಷಣನೂ ಇರೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಹೇಳಕ್ಕೆ ಅಂತ ಹೇಳ್ಬಿಟ್ಟು ಕರ್ಸಿದ್ಯಲ್ವಾ. ನೋಡು ಆಶಿಯೇ, ನನಗೆ ಇವೆಲ್ಲ ಇಷ್ಟ ಆಗಕ್ಕಿಲ್ಲ, ನನಗೆ ನಿನ್ನ ದುರಂಕಾರ ನಿನ್ನ ದೌಲತ್ತು ಬೇಕಾಗಿಲ್ಲ. ನಾನು ಹೌದು ಕಂಬ್ಲಿ ಜೊತೆ ನಾನು ಚೆನ್ನಾಗೇ ಇರ್ತೀನಿ, ಅವಳನ್ನು ಇಷ್ಟಪಟ್ಟಿದ್ದೀನಿ. ಅವಳು ಗಂಡನ ಬಿಟ್ಟವಳೆ, ನಾನು ನಿನ್ನ ಬಿಡ್ತಾ ಇದ್ದೀನಿ, ಇಬ್ಬರೂ ಜೊತೆಯಾಗಿ 100 ಕಾಲ ಸಂದಕ್ಕಿರಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀವಿ. ನೀನು ಈ ಥರ ಡ್ರಾಮಾ ಮಾಡಿಬಿಟ್ಟು ಫೀಲಿಂಗಾಗಿ ಮಾತಾಡ್ಬಿಟ್ಟು ನನ್ನ ಜೊತೆ ಇರು ಅಂತ ಹೇಳಿದ್ರೆ ನನ್ನ ಕೈಲಂತೂ ಇರೋಕ್ಕೆಲ್ಲನೂ ಆಗಕ್ಕಿಲ್ಲ. ನೋಡು ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡು, ಸರಿನಾ? ಸುಮ್ಮನೆ ನನಗೆ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿ ಸುಮ್ಮನೆ ತಲೆ ಕೆಡಿಸ್ಬೇಡ. ಕಾಮ್ಲಿನ ಬಿಟ್ಬಿಟ್ಟು ಒಂದು ಕ್ಷಣನೂ ನಾನು ಇರಲ್ಲ ಇವಾಗ. ನಿನ್ನ ಖುಷಿಗೆ ನಿನ್ನ ವಿಚಾರಕ್ಕೆ ಅಡ್ಡ ಬರಕ್ಕೆ ನಾನು ಯಾರು? ನಾನು ಯಾಕೆ ನೀನು ಕಂಬಳಿ ಜೊತೆ ಹೋಗ್ಬೇಡ, ಇನ್ನೊಬ್ಳ ಜೊತೆ ಹೋಗ್ಬೇಡ, ಅವಳ ಜೊತೆ ಹೋಗ್ಬೇಡ, ಇವಳ ಜೊತೆ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನಾನು ಯಾಕೆ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳಿ? ನೋಡು, ನಾನೇ ಜೀವನದಾಗ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂದರೆ ಛೇ, ಮನಸ್ಸಿಗೆ ತುಂಬಾ ಬೇಜಾರಾಯ್ತೈತೆ. ನೀನು ಎಷ್ಟು ತೆಪ್ಪು ಮಾಡಿ ಏನೇನೋ 420 ಥರ ಮಾಡಿ ನನಗೆಷ್ಟು ನೋವು ಮಾಡಿದ್ರು ನಾನು ಮುಚ್ಕೊಂಡು ನನ್ನ ಗಂಡ ನನ್ನ ಗಂಡ ನನ್ನ ಗಂಡ ಅಂತ ಇಲ್ಲಿ ಗಂಟೆ ಅನುಸರಿಸ್ಕೊಂಡೇ ಬಂದೆ. ಎಷ್ಟು ನೀನು ಹಚ್ಕೊಬಿಟ್ಟಿದ್ದೆ ನಾನು ಅಂದರೆ ನೀನು ಬಿಟ್ಟಿರೋಕ್ಕಾಗದೇ ಇಲ್ಲ ಅನ್ನಂಗೆ ಹಚ್ಕೊಬಿಟ್ಟಿದ್ದೆ. ಅದೇನೋ ಗೊತ್ತಿಲ್ಲ, ನನಗೂ 1 ದಿನ 2 ದಿನ 3 ದಿನ ಸಹಿಸ್ಕೊಂಡು ನನಗೂ ಜೀವನದಾಗ ಸಾಕಾಗಿ ಹೋಗ್ಬಿಡ್ತು. ಕೊನೆಗೆ ನಿನ್ನ ಸವಾಸನೆಯ ಬ್ಯಾಡ ಅನ್ನೋ ಮಟ್ಟಕ್ಕೆ ಬಂದೆ. ಅಷ್ಟು ಇಷ್ಟಪಡ್ತಾ ಇದ್ದವಳು ನೀನು ಬ್ಯಾಡ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದೀನಿ ಅಂದರೆ ನೀನೇ ಅರ್ಥ ಮಾಡ್ಕ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ ನಿನ್ನಿಂದ ಅಂತ ಹೇಳ್ಬಿಟ್ಟು. ಯಾವ ಪ್ರಪಂಚದಾಗಿರೋ ಯಾವ ಹೆಂಡ್ತಿಗೂ ನಿನ್ನಂಥ ಗಂಡ ಸಿಗೋದು ಬ್ಯಾಡವೇ ಬ್ಯಾಡ. ದೇವರನ್ನೇ ಕೇಳ್ತೀನಿ, ನಿನ್ನಂತೂ ಯಾವತ್ತೂ ಯಾರಿಗೂ ಸಿಗಬಾರ್ದು. ಅಂಥ ಟಾರ್ಚರ್ ನನ್ನ ಮಗ ನೀನು. ಏನು ನಿನ್ನ ಯೋಗ್ಯತೆಗೆ ಬೆಂಕಿ ಹಾಕ ಏನು ಮಾಡಿದೆ ನನ್ನ ಜೀವನಕ್ಕೆ ಅಂತ ನಂಬಿಸಿ ಕುತ್ತಿಗೆ ಕೊಯ್ದಿರೋನು ಅಷ್ಟೇ ನೀನು ನನ್ನ ನಂಬಿ ತುಂಬ ಅಂದರೆ ತುಂಬ ಮೋಸ ಹೋಗ್ಬಿಟ್ಟಿದ್ದೀನಿ ನಾನಂತೂ. ಹೌದು, ತುಂಬ ನೋವು ಅನ್ಭವಿಸ್ಬಿಟ್ಟಿದ್ದೀನಿ. ತಗ ಫೈನಲ್ಲಾಗೆ ಇಬ್ರದ್ದು ಅಫಿಷಿಯಲಾಗಿ ಡೈವರ್ಸ್ ಆಗೋಗ್ಬಿಟ್ಟೈತಿ ಇಬ್ರದ್ದು. ನಿನಗೂ ನನಗೂ ಇನ್ನು ಯಾವ ಸಂಬಂಧನೂ ಇಲ್ಲ. ನೋಡು, ಇಷ್ಟು ದಿನ ನನ್ನ ಎಲ್ಲೋ ಒಂದು ಸ್ವಲ್ಪ ಇರಲಿ ಗಂಡ ಗಂಡ ಅಂತ ನಂಬರ್ನ ಇಟ್ಕೊಂಡಿದ್ದೆ. ಇವತ್ತೇ ಲಾಸ್ಟು. ನನಗೆ ಇನ್ನೂ ಸ್ವಲ್ಪ ಫೀಲಿಂಗ್ಸ್ ಐತೆ, ಆದ್ರೂ ಪರವಾಗಿಲ್ಲ. ಇವತ್ತೇ ಲಾಸ್ಟು. ನಿನ್ನ ಫೋಟೋಸು, ನಿನ್ನ ಫೋನ್ ನಂಬರು ಎಲ್ಲನೂ ಡಿಲೀಟ್ ಮಾಡಿ ಬಿಸಾಕಿ ನಿನ್ನನ್ನು ಬ್ಲಾಕ್ ಲಿಸ್ಟಿಗೆ ಹಾಕ್ಬಿಡ್ತೀನಿ. ಇವತ್ತಿಗೆ ಲಾಸ್ಟು. ನನಗೂ ನಿನಗೂ ಇನ್ನು ಯಾವ ಸಂಬಂಧನೂ ಇಲ್ಲ. ತಗ ಪೇಪರ್ನ. ನಾನು ನಿನ್ನ ಹೆಂಡ್ತಿಯಲ್ಲ, ನೀನು ನನ್ನ ಗಂಡಲ್ಲ. ಇವತ್ತು ನಮ್ಮ ಋಣ ಮುಗ್ದೋಯ್ತು ಅಷ್ಟೇ. ನೀನು ಯಾವಳ ಜೊತೆ ನನ್ನ ಹೋಗು, ಯಾವಳನ್ನ ಮದುವೆ ಮಾಡ್ಕ, ಯಾವಳ ಜೊತೆ ನನ್ನ ಇರು, ನನಗದೆಲ್ಲ ಬೇಕಾಗಿಲ್ಲ. ಆದರೆ ನನ್ನ ಫೋನಾಗಂತೂ ಯಪ್ಪ ನಿನ್ನ ನಂಬರ್ ಇರೋದು ಬೇಡ, ನೀನಿರೋದು ಬೇಡ, ನಿನ್ನ ಫೋಟೋಗಳಿರೋದು ಬೇಡ. ಇವತ್ತೇ ಲಾಸ್ಟು. ಎಲ್ಲ ಬಿಟ್ಟು ಬಿಸಾಕಿದ್ದೀನಿ. ತಗ ಪೇಪರ್ನ. ಯಾಕೆ? ತುಂಬ ಥ್ಯಾಂಕ್ಸ್ ಇಷ್ಟುದ್ದ ಮಾತಾಡಿದ್ದಕ್ಕೆ. ಫೀಲಿಂಗ್ ಏನೋ ನಿನಗೆ ಯಾವ ಸೀಮೆ ಫೀಲಿಂಗು? ನನ್ನ ನಂಬರ್ನ ಬ್ಲಾಕ್ ಮಾಡ್ತಾಳಂತೆ. ನೀನೇನು ಬ್ಲಾಕ್ ಮಾಡೋದು? ನಿನ್ನ ಅವಶ್ಯಕತೆ ನನಗೇನೇ ಇಲ್ಲ. ನಾನೇ ಬ್ಲಾಕ್ ಮಾಡಿ ಬಿಸಾಕ್ತೀನಿ. ನೀನು ಸಾಕು, ನಿನ್ನ ಕಿತ್ತೋಗಿರೋ ಅಂಥ ಮಾತುಗಳೂ ಸಾಕು, ನಿನ್ನ ಸವಾಸನೆ ನನಗೆ ಸಾಕು. ಫಸ್ಟ್ ಆಫ್ ಆಲ್ ನೀನು ಬ್ಯಾಡವೇ ಬೇಡ, ನನಗೆ ಬ್ಲಾಕ್ ಮಾಡ್ತಾಳಂತೆ. ನೀನು ಬ್ಲಾಕ್ ಮಾಡಿದ್ರೆ ನನಗೇನಾಗಬೇಕು? ನೀನು ಬ್ಲಾಕ್ ಮಾಡಲಿಲ್ಲ ಅಂದರೆ ನನಗೇನಾಗಬೇಕು? ನಾನೇನಾದ್ರು ನೀನು ಫೋನ್ ಮಾಡ್ತೀನಾ? ನೀನು ಬ್ಲಾಕ್ ಮಾಡಿದ ತಕ್ಷಣ ಏನಾದ್ರು ಹಂಗೆ ಹಿಂಗೆ ಅಂತ ಇದು ಮಾಡ್ತೀನಾ? ಇಲ್ಲ ತಾನೇ? ಇಷ್ಟು ದಿನ ಸಂಸಾರ ಮಾಡಿದ್ದೀನಿ, ಇಷ್ಟು ದಿನ ನಿನ್ನ ಜೊತೆಯಾಗಿದ್ದೀನಿ. ನಿಜವಾಗೂ ನಿನ್ಗೇನು ಅನ್ನಿಸ್ತಾನೇ ಇಲ್ವಾ? ಈಗ ಬಿಟ್ಟು ಹೋಯ್ತಾ ಇದ್ದೀನಿ, ಆದ್ರೂ ನಿನಗೆ ಒಂದು ಚೂರಾದ್ರೂ ಏನಾದ್ರೂ ನಿನಗೆ ಹೆಂಡತಿ ಅನ್ನೋ ಯಾವ ಫೀಲಿಂಗು ಇಲ್ಲ ಅಂದಮೇಲೆ ಹೋಗು. ದೇವರೇಣಿಯ ನಿನಗೆ ಸರಿಯಾಗಿ ತೋರಿಸ್ತದೆ. ನಿನಗೆ ದೇವರೇಣಿಯ ಸರಿ, ಹೋಗು. ಸರಿ ಆಯಿತು. ಬಾಯ್. ಸರಿ, ದಯವಿಟ್ಟು ಇನ್ನು ಮನೆ ಹತ್ರ ಬರಬೇಡ, ಏನೂ ಬರಬೇಡ. ಇನ್ನು ನನಗೇನು ಫೋನು ಗೀನು ಏನು ಮಾಡಬೇಡ. ಮಾಡಿದ್ರೂ ಇಲ್ಲೇನು ಸಿಗೋದಿಲ್ಲ, ಸರಿನಾ? ತಗ ಸುಮ್ಮನೆ ನೀ ಇಲ್ಲಿಂದ ಹೊಂಟೋಗ್ಬಿಡು. ನನ್ನ ಕಣ್ಮುಂದೆ ಯಾವತ್ತೂ ಕಾಣಿಸ್ಕೋಬೇಡ. ನಾನು ಕಾಣಿಸ್ಕೊಳ್ಳೋದಿರಲಿ, ಸದ್ಯ ನೀನು ಕಾಣಿಸ್ಕೊಂಡಿಲ್ಲ ಅಂದರೆ ಸಾಕು. ನಾನು ಆಮೇಲೆ ಕಾಣಿಸ್ಕೊಳ್ಳೋದು ಬಿಡೋದು ಎಲ್ಲನೂ ನೋಡ್ಕೊತೀನಿ. ದಯವಿಟ್ಟು ನೀನು ನನ್ನ ಕಣ್ಣು ಕಾಣಿಸ್ಕೋಬೇಡ. ಆಮೇಲೆ ರಾಹುಲ್ ನೀನು ಬಿಟ್ಟಿರೋಕ್ಕಾಗಕ್ಕಿಲ್ಲ ರಾಹುಲ್ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾನು ಹಿಂದೆ ತಿರ್ಗಕ್ಕೆ ಅಂತ ಬರ್ಬೇಡ. ಆಮೇಕಿಂದ ಹೋಯ್ತಾ ಸುಮ್ಕೇನೆ ನೀಯ. ಮಗಳೇ, ಮುಗೀತಾ ಮಾತಾಡಿದ್ದು? ಬಾ ಸುಮ್ಮನೆ ನೀ ಒಳಗಡಿಕೆ. ಓ ಅತ್ತೆ, ನಮಗೆ ವಿಲನ್ ಏನತ್ತೆ? ಅತ್ತೆ ಯಾಕಾಯ್ತಾಳೆ ಡಿವರ್ಸ್ ಆದಮೇಲೆ? ಆಂಟಿ ಬರ್ತೀನಿ ಆಂಟಿ. ನಿನ್ನ ಮಗಳು ಡೈವರ್ಸ್ ಕೊಟ್ಬಿಟ್ಲು. ಖುಷಿಯಾಗಿರ್ಬೇಕಲ್ಲ ನಿಮಗೆ? ನನಗಂತೂ ಹಾಲು ಕುಡ್ದಷ್ಟೇ ಖುಷಿಯಾಗೈತೆ ಆಂಟಿ. ದಯವಿಟ್ಟು ನನ್ನ ಸವಸಕ್ಕೆ ನೀವು ಬರಬೇಡಿ ಆಂಟಿ. ಆಮೇಲೆ ಅಳಿಯಂದ್ರೆ ಅಂತ ಬಂದ್ಬಿಟ್ಟು ಭಿಕ್ಷೆ ಎತ್ಬೇಡಿ ಆಂಟಿ. ಮಗಳೇ ಬಾ ಅಂತ ಹೇಳಿದ್ನಲ್ಲ, ಅವನು ನುಗ್ಗುತ್ತು ಕಳಿಸ್ಬಿಟ್ಟು ಬಾಗ್ಲಾಕೊಂಡ್ಬಿಟ್ಟು ಬಾ. ನೀವೇನು ಕಳ್ಸೋದು? ನಾನೇ ಹೋಗ್ತೀನಿ. ನೋಡ್ದಮ್ಮ, ನಾನು ಬಿಟ್ಟು ಹೋದ್ರೂ ಅವನಿಗೆ ಯಾವುದೇ ಫೀಲಿಂಗ್ಸ್ ಏನೂ ಇಲ್ಲ. ಇಂಥವನಿಗೋಸ್ಕರ ನತ್ಕೊಂಡು ಕರ್ಕೊಂಡು ಗೋಳಾಡ್ಕೊಂಡು ಇಷ್ಟೆಲ್ಲ ಒದ್ದಾಡ್ಕೊಂಡು ಎಲ್ಲ ಮಾಡ್ಬಿಟ್ನ ನಾನು. ಛೇ, ನನಗಂತೂ ನಾನೇನೇ ನಂಬಕ್ಕಾಯ್ತಿಲ್ಲ. ನನಗಂತೂ ಎಂಥ ಕೆಲಸ ಮಾಡ್ಬಿಟ್ನಪ್ಪ ಅಂತ ಅನ್ನಿಸ್ತಾಯ್ತು ನನಗಂತೂ. ಯಪ್ಪ ಬೇಡ ಕಣಪ್ಪ, ಸವಾಸನೇನಿಯ ಬೇಡ ನನಗಂತೂ. ಅಮ್ಮ ಇನ್ನು ಮುಗೀತು, ನನಗೂ ಅವನಿಗೆ ಏನು ಸಂಬಂಧ ಇಲ್ಲ, ಮುಗೀತು ಕಣಮ್ಮ. ಮಗಳೇ ನೀನು ಆರಾಮಾಗಿರು, ನಾನಿದ್ದೀನಿ. ಏನು ಕಷ್ಟ ಬಂದ್ರೂ ನಾನಿದ್ದೀನಿ, ನಾನು ನಿಂತ್ಕೊಂತೀನಿ, ಸರಿನಾ? ನೀನು ಇಂಥ ಕಿತ್ತೋಗಿರೋ ಬೊಡ್ಡೆ ತದೋಕೆಲ್ಲ ಯೋಚನೆ ಮಾಡಬೇಡ. ನೀನು ಬಾ ಒಳಗಡೆ ಸುಮ್ಮನೆ ಬಾಗ್ಲಾಕೊಂಡು. ಸರಿ ಕಣಮ್ಮ, ಆಯ್ತು.
ನಡಿ ನನಗೇನು ಬೇಜಾರಿಲ್ಲ.